ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು ಜಿಡಿ ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, CS ತುಬ್ಜಿ ಶಿಕ್ಷಣ ಸಂಸ್ಥೆಯ SSN ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ. ನಾವು ಈ ಮೊದಲಿನ ತರಗತಿಯಲ್ಲಿ ಮೊದಲನೆಯ ಘಟಕದಲ್ಲಿ ಬಂದಿರುವಂಥ ಭಾರತೀಯ ಸಮಾಜದ ತಾತ್ವಿಕ ಆಧಾರಗಳ ಕುರಿತು ಚರ್ಚಿಸ್ತಾ ಇದ್ದೀವಿ. ಇದರಲ್ಲಿ ಮೊದಲನೆಯ ತಾತ್ವಿಕ ಆಧಾರಾಂಶವಿರುವಂಥ ಪುರುಷಾರ್ಥಗಳ ಬಗ್ಗೆ, ಧರ್ಮ, ಅರ್ಥ, ಕಾಮ, ಮೋಕ್ಷದ ಕುರಿತು ತಿಳಿದುಕೊಂಡಿದ್ದೇವೆ. ಇವತ್ತು ಭಾರತೀಯ ಸಮಾಜದ ಇನ್ನೊಂದು ತಾತ್ವಿಕ ಆಧಾರಾಂಶವಾಗಿರುವಂತಹ ವರ್ಣಾಶ್ರಮ ಧರ್ಮದ ಕುರಿತು ಚರ್ಚಿಸೋಣ. Dear students, welcome to Sociology online class. Myself, Sri G.D. Kadalagi, lecturer in Sociology, CS Tubji Education Society, SSN Arts and Commerce College, Hukkeri. In last class, we are discussing about first unit. The topic is philosophical basis of Indian society. In this topic, already we discussed one philosophical base, that is Purusharthas. The four Purusharthas: Dharma, Artha, Kama and Moksha. We already know that. Today we will discuss on another one philosophical base of Indian society, that is Varnashrama Dharma. ವರ್ಣಾಶ್ರಮ ಧರ್ಮ ಹಿಂದೂ ಸಮಾಜ ಹುಟ್ಟುಹಾಕಿದ ಎರಡು ಸಾಮಾಜಿಕ ಸಂಘಟನೆಗಳು, ಒಂದು ವರ್ಣಧರ್ಮ, ಇನ್ನೊಂದು ಆಶ್ರಮ ಧರ್ಮ. ಇವು ಒಂದಕ್ಕೊಂದು ಪೂರಕವಾಗಿರುವುದರಿಂದ ಎರಡನ್ನ ಸೇರಿಸಿ ವರ್ಣಾಶ್ರಮ ಧರ್ಮ ಅಂತ ಕರಿತೀವಿ. ವರ್ಣವು ಅಥವಾ ವರ್ಣಧರ್ಮವು ಪ್ರಾಚೀನ ಕಾಲದಲ್ಲಿ ವ್ಯಕ್ತಿಯ ಸಾಮಾಜಿಕ ಬದುಕನ್ನು ವ್ಯವಸ್ಥಿತವಾಗಿ ರೂಪಿಸಿದರೆ, ಆಶ್ರಮಗಳು ಜೀವನದ 4 ಹಂತಗಳನ್ನು ಸೂಚಿಸುತ್ತವೆ. ವರ್ಣಾಶ್ರಮ ಧರ್ಮವು ಅವತ್ತಿನ ಸಮಾಜದಲ್ಲಿದ್ದಂಥ ಶ್ರಮ ವಿಭಜನೆಯನ್ನು, ಪ್ರತಿಯೊಂದು ವರ್ಣದವರು ನಿರ್ವಹಿಸುವ ಕರ್ತವ್ಯಗಳ ಕುರಿತು ಸೂಚಿಸಿದರೆ, ಇನ್ನೊಂದು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದ ಪ್ರತಿಯೊಂದು ಹಂತದಲ್ಲಿ 25 ವರ್ಷ ಕಳೆಯುವಂಥದ್ದನ್ನು ಸೂಚಿಸುತ್ತದೆ. ಇವೆರಡೂ ವ್ಯಕ್ತಿಯ ಜೀವನದಲ್ಲಿ ಅಥವಾ ಹಿಂದೂ ಸಮಾಜದಲ್ಲಿ ಒಂದು ವಿಶಿಷ್ಟವಾಗಿರುವಂಥ ಪರಂಪರೆಯನ್ನು, ಆಚರಣೆಯನ್ನು, ಒಂದು ರೀತಿ ಸಾಮಾಜಿಕ ಸಂಘಟನೆಯನ್ನು ಸೂಚಿಸುತ್ತದೆ. ಹಿಯರ್ ದಿ ವರ್ಣಾಶ್ರಮ ಧರ್ಮ. Two important social organizations. The two important social organizations introduced by Hindu society. One is Varna Dharma and another one is Ashram Dharma. Here they both are interrelated, so we called as Varnashrama Dharma. The first one, Varna Dharma, creates
man's social life systematically in ancient time. And another one, ashrama dharma suggests four stages of life. Varna dharma indicates the division of labor in society, and also it suggests the nature of work who belongs to particular varna. And ashrama, it suggests every individual throughout his life, he spent his life 25 years life in each stage. The both are important aspects in everyone's life as well as in Hindu society. So we called the both are an important social organizations of Indian society. First, here we know about ವರ್ಣಧರ್ಮ. ಮೊದಲನೇದಾಗಿ ಇಲ್ಲಿ ವರ್ಣಧರ್ಮದ ಕುರಿತು ನೋಡಿದಾಗ, ಪ್ರತಿಯೊಂದು ವರ್ಣದವರು ಅನುಸರಿಸಬೇಕಾದ ಕರ್ತವ್ಯಗಳನ್ನು, ನಿರ್ವಹಿಸಬೇಕಾದ ಹೊಣೆಗಾರಿಕೆಯನ್ನು ವರ್ಣಧರ್ಮ ಅಂತ ಕರಿತೀವಿ. ಋಗ್ವೇದದಲ್ಲಿ ವರ್ಣಗಳ ಉಗಮದ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಇಲ್ಲಿ ಬ್ರಹ್ಮ ಅಥವಾ ವಿರಾಟ ಪುರುಷನ ಬಾಯಿಂದ ಜನಿಸಿದವರನ್ನು ಬ್ರಾಹ್ಮಣರೆಂದು, ತೋಳುಗಳಿಂದ ಜನಿಸಿದವರನ್ನು ಕ್ಷತ್ರಿಯರೆಂದು, ತೊಡೆಗಳಿಂದ ಜನಿಸಿದವರನ್ನು ವೈಶ್ಯರೆಂದು ಮತ್ತು ಪಾದದಿಂದ ಜನಿಸಿದವರನ್ನು ಶೂದ್ರರೆಂದು 4 ವರ್ಣಗಳ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಈ ವರ್ಣಗಳು ಹೇಗೆ ಹುಟ್ಟಿಕೊಂಡಿವೆ ಅನ್ನೋ ಅರ್ಥದಲ್ಲಿ ಇಲ್ಲಿ ಬ್ರಹ್ಮ ಅಥವಾ ವಿರಾಟ ಪುರುಷನನ್ನುವಂಥವನು ಸಮಾಜದ ಮೂಲ ಪುರುಷ. ಇಲ್ಲಿ ಬಾಯಿ ಅನ್ನುವಂಥದ್ದು ಮಂತ್ರವನ್ನು ಪಠಿಸುವ, ಪವಿತ್ರತೆಗೆ ಸಂಬಂಧಪಟ್ಟಿರುವುದರಿಂದ ಆತರನಾಗಿ ಬೋಧನೆಯನ್ನು ಮಾಡುವಂಥ ಕೆಲಸ ಬ್ರಾಹ್ಮಣರದು ಅನ್ನೋ ಅರ್ಥದಲ್ಲಿ ಒಂದು ನೇಚರ್ ಆಫ್ ವರ್ಕ್, ಕೆಲಸದ ಸ್ವರೂಪವನ್ನು ಹೇಳ್ತದೆ. ಅದೇ ಪುರುಷನ, ವಿರಾಟ ಪುರುಷನ ತೋಳುಗಳಿಂದ ಬಲ, ಹೋರಾಟದ ಪ್ರತಿಮೆ, ಈ ಥರ ಬಲ ಹೋರಾಡುವಂಥ ಸಮಾಜದ, ಸಮುದಾಯದ ರಕ್ಷಣೆಯನ್ನು ಮಾಡುವಂಥವರು ಕ್ಷತ್ರಿಯರು. ಆ ವರ್ಣದ ವೃತ್ತಿಯ ಸ್ವರೂಪವನ್ನು ಹೇಳ್ತದೆ. ತೊಡೆ ಇಲ್ಲಿ ಶ್ರಮವನ್ನು ಹೇಳ್ತದೆ, ಪರಿಶ್ರಮವನ್ನು, ನಿರಂತರ ದುಡಿಮೆಯನ್ನು. ಈ ಥರ ಒಂದು ನಿರಂತರ ದುಡಿಮೆ, ಶ್ರಮದ ಚಟುವಟಿಕೆಯಲ್ಲಿ ತೊಡಗುವಂಥವರು ವೈಶ್ಯರು. ಅದು ಕೃಷಿ ಇರಬಹುದು, ವ್ಯಾಪಾರನೇ ಇರಬಹುದು. ಇಲ್ಲಿ ಪಾದ ಅನ್ನುವಂಥದ್ದು ನಮ್ಮನ್ನು ಸಂರಕ್ಷಿಸುವಂಥ ಕೆಲಸ ಮಾಡ್ತಾರೆ. ಹಾಗೆ ಇಲ್ಲಿ ಶೂದ್ರರನ್ನುವಂಥವರು ಈ ಮೇಲಿನ 3 ವರ್ಣದವರೆಗೆ ಪೂರಕವಾಗಿರಬೇಕು, ಸಹಾಯಕರಾಗಿರಬೇಕು. ಅವರ ಎಲ್ಲ ಚಟುವಟಿಕೆಗಳಲ್ಲಿ ಸಹಾಯಕರಾಗಿರಬೇಕನ್ನುವಂಥ ಅರ್ಥದಲ್ಲಿ ಈ ಶೂದ್ರ ವರ್ಣವನ್ನು ಪರಿಚಯಿಸಿದ. ಹೀಗೆ ಈ 4 ವರ್ಣದವರು ತಮ್ಮ ಜನ್ಮಕ್ಕೆ ಅನುಗುಣವಾಗಿ ತಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಇದು ಸಮಾಜದಲ್ಲಿನ ಶ್ರಮ ವಿಭಜನೆಯನ್ನು ಪ್ರತಿನಿಧಿಸುತ್ತದೆ. ಪ್ರಾಚೀನ ಸಮಾಜದಲ್ಲಿದ್ದಂಥ ಈ ವರ್ಣಗಳು
ಅವತ್ತಿನ ಸಮಾಜದ ಜನರನ್ನು ಬೇರೆ ಬೇರೆ ಶ್ರಮದಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದನ್ನು ಇದು ಪ್ರತಿನಿಧಿಸುತ್ತದೆ. ಹಿಯರ್ ವರ್ಣಧರ್ಮ. ಫಸ್ಟ್ I will talk on Varnadharma. Every Varna has its following duties and responsibilities. That is called Varnadharma. When a group follows a duty and responsibilities related to the duty, that group considered an Varna. Here, the origin of Varna mentioned in Rig Veda. There are 4 Vedas. The origin of Varna mentioned in Rig Veda. In Rig Veda represents how the 4 Varnas originated. Here, the Brahmin Varna origin by the mouth of Brahma or Virata Purusha. It indicates that speech or teach, those who are chewing the mantras, those who are give suggestion, speech to the society, those who are teach to the society, they are the Brahmins. Their duty is teaching, chewing the mantras. And those who are born by thighs of Brahma or Virata Purusha, they are Kshatriyas. It indicates the protection of the society, the administration of the society, strength, energy. They are the Kshatriyas. And those who are born from legs, they are Vaishyas. Those who are involved in continued work without rest, like cultivators and businessmen, they are the Vaishyas. And those who are born from the feet of Brahma or Virata Purusha, they are the Shudras. They serve the above 3 Varnas. They work as the supporters to conduct all activities by the above 3 Varnas. Here, every Varna, they have its own duties, they must and should follow it. It indicates, it represents what the division of labor in ancient society. ಹಿಯರ್ ಇಲ್ಲಿ ಪ್ರತಿಯೊಂದು ವರ್ಣದವರು ಏನೆಲ್ಲ ಕೆಲಸಗಳನ್ನು ಮಾಡ್ತಿದ್ರು ಅನ್ನೋದನ್ನು ನೋಡಿದಾಗ, ಬ್ರಾಹ್ಮಣ ವರ್ಣದವರ ಕರ್ತವ್ಯ ಅಥವಾ ಕಾರ್ಯಗಳು ಏನು ಅಂತಂದರೆ, ಅಧ್ಯಯನ, ಕಲಿಯುವುದು, ದಾನ ಕೊಡುವುದು ಮತ್ತು ದಾನ ಸ್ವೀಕರಿಸುವುದು, ಯಜ್ಞ ಯಾಗಾದಿಗಳನ್ನು ಏರ್ಪಡಿಸುವುದು, ಸಮಾಜ, ರಾಜ್ಯ, ಜನರ ಒಳಿತಿಗಾಗಿ ಯಜ್ಞ ಯಾಗಾದಿಗಳನ್ನು ಏರ್ಪಡಿಸುವುದು ಬ್ರಾಹ್ಮಣ ವರ್ಣದ ಕರ್ತವ್ಯ.
The first Varna's duties are to conduct study or learning and to conduct yajna and yagadis for the welfare of the society, welfare of the king and ಕಾಮನ್ ಪೀಪಲ್. ಇನ್ನೊಂದು ಕ್ಷತ್ರಿಯ ವರ್ಣ. ಇವರ ಕರ್ತವ್ಯ ಕಾರ್ಯಗಳೆಂದರೆ ಇದು ಶಕ್ತಿ ಸಾಮರ್ಥ್ಯದ ಸಂಕೇತವಾಗಿದ್ದು ರಕ್ಷಣೆ, ದಾನ, ಅಧ್ಯಯನ ಮತ್ತು ಯಾಗಗಳನ್ನು ಕೈಗೊಳ್ಳುವುದು. ಸೆಕೆಂಡ್ ವರ್ಣ ಕ್ಷತ್ರಿಯ. It indicates power or energy. Its duties: protection, study and conduct yaga. ಮೂರನೆಯದು ವೈಶ್ಯವರ್ಣ. ಇದರ ಕಾರ್ಯಗಳೆಂದರೆ ಪಶುಪಾಲನೆ, ಹೋಮ, ವ್ಯಾಪಾರ, ಬಡ್ಡಿ ವ್ಯವಹಾರ ಮತ್ತು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳುವುದು. ದಿ ಥರ್ಡ್ ವರ್ಣ ವೈಶ್ಯವರ್ಣ. ಇಟ್ಸ್ ಡ್ಯೂಟೀಸ್: ಆನಿಮಲ್ ಹಸ್ಬೆಂಡರಿ, ಟು ಕಂಡಕ್ಟ್ ಹೋಮ, ಬಿಸ್ನೆಸ್, ಇಂಟ್ರೆಸ್ಟ್ ಬಿಸ್ನೆಸ್ ಆ್ಯಂಡ್ ಕಲ್ಟಿವೇಷನ್ ಆಕ್ಟಿವಿಟೀಸ್. ನಾಲ್ಕನೆಯದು ಶೂದ್ರವರ್ಣದ ಕಾರ್ಯಗಳು. ಈ ಮೇಲಿನ ಮೂರು ವರ್ಣಗಳಿಗೆ ಸೇವೆ ಸಲ್ಲಿಸುವುದು. ದಿ ಫೋರ್ತ್ ಒನ್ ಶೂದ್ರವರ್ಣ. ದ ಡ್ಯೂಟಿ ಟು ಸೇವ್ ಅಬೋವ್ 3 ವರ್ಣಾಸ್, ಟು ಪ್ರೊವೈಡ್ ಸರ್ವಿಸ್ ಟು ಅಬೋವ್ 3 ವರ್ಣಾಸ್. ನೆಕ್ಸ್ಟು ಚತುರ್ವರ್ಣಗಳ ನಡುವಿನ ಸಂಬಂಧ ಏನು ಅಂತ. ಈ ಚತುರ್ವರ್ಣಗಳ ನಡುವೆ ಏನು ಸಂಬಂಧ ಇದೆ? ಈಗಾಗಲೇ ಹೇಳಿದಂತೆ ಈ ಚತುರ್ವರ್ಣಗಳಿಂದಲೇ ಸಮಾಜದಲ್ಲಿ ಒಂದು ಶ್ರಮ ವಿಭಜನೆ ಅನ್ನುವಂಥದ್ದು ಏರ್ಪಟ್ಟಿದೆ. ಸಮಾಜದಲ್ಲಿರುವಂಥ ಕೆಲಸವನ್ನು ಈ 4 ವರ್ಣಗಳು ಪರಸ್ಪರ ಪೂರಕವಾಗಿ ಹಂಚಿಕೊಂಡು ಪರಸ್ಪರ ಸಹಕಾರ ಹೊಂದಾಣಿಕೆಯ ಮೂಲಕ ದುಡಿಮೆಯಲ್ಲಿ ತೊಡಗಿದ್ದನ್ನು ನಾವು ಕಾಣ್ತೀವಿ. ಸಮಾಜದಲ್ಲಿನ ಸಮಸ್ತ ಜನಸಮೂಹಗಳಿಗೆ ಗೊತ್ತುಪಡಿಸಿದ ಅವುಗಳ ಪಾಲಿನ ಕೆಲಸಗಳನ್ನು ಅವರು ಪ್ರಾಮಾಣಿಕವಾಗಿ ನಿರ್ವಹಿಸುವುದು. ವಿವಿಧ ವರ್ಣಗಳ ನಡುವಿನ ಸಹಕಾರವು ಸಮಾಜದ ಸ್ಥಿರತೆ ಮತ್ತು ಸುವ್ಯವಸ್ಥೆಯನ್ನು ನಿರ್ಧರಿಸುವ ಅಂಶವಾಗಿತ್ತು. ಸಮಾಜವು ಒಂದು ಸಮಷ್ಟಿ ಎಂದು ಇದು ಪರಿಗಣಿಸುತ್ತದೆ. ಪ್ರತಿಯೊಂದು ವರ್ಣವು ಸಮಾಜದ ಅವಶ್ಯಕತೆಗಳನ್ನು ಈಡೇರಿಸುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಇಲ್ಲಿ ಯಾವೊಂದು ವರ್ಣವು ತನ್ನಷ್ಟಕ್ಕೆ ತಾನೇ ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ಇನ್ನೊಂದನ್ನು ಅವಲಂಬಿಸಿದ್ದನ್ನು ಪೂರಕವಾಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. What is the relationship between Chaturvarna? Already we know that it represents the division of labor in society. Here every Varna had its own duties and follow it systematically, then the society moving smoothly. Here, if the one Varna choose an occupation and another one Varna choose another one occupation, it helps to maintain society. And every Varna follow their duties
what the society suggests them. There is a cooperation between different varna. It helps to determine of the stability and the system of society. Without cooperation, we can't maintain stability and a well system in a society. Every varna work on the basis of fulfillment of the necessities of the society. It means there is a co-relationship, interrelationship in between four varnas. ನೆಕ್ಸ್ಟ್, ಇಲ್ಲಿ ವರ್ಣ ಮತ್ತು ಗುಣಗಳ ನಡುವಿನ ಒಂದು ಸಂಬಂಧವನ್ನು ಹೇಳ್ತದೆ. ವರ್ಣ, ಪ್ರತಿಯೊಂದು ವರ್ಣವು ಅದರದೇ ಆಗಿರುವಂಥ ಒಂದು ಗುಣವನ್ನು ಹೊಂದಿದೆ. ಬ್ರಾಹ್ಮಣರಲ್ಲಿ ತಾಮಸ ಗುಣ ಇರ್ತದೆ. ಬ್ರಾಹ್ಮಣರಲ್ಲಿ ತಾಮಸ ಗುಣವನ್ನು, ರಾಜರಲ್ಲಿ ರಾಜಸಿಕ ಗುಣಗಳನ್ನು ಅಥವಾ ಕ್ಷತ್ರಿಯರಲ್ಲಿ ರಾಜಸಿಕ ಗುಣಗಳನ್ನು, ವೈಶ್ಯರಲ್ಲಿ ಸತ್ವಗುಣಗಳನ್ನು ಮತ್ತು ಶೂದ್ರರಲ್ಲಿ ಸೇವಾ ಗುಣಗಳನ್ನು ಕಾಣ್ತೀವಿ. ಈ ಗುಣಗಳೇ ಆಯಾ ವರ್ಣದ ಕಾರ್ಯಪ್ರವೃತ್ತಿಯನ್ನು ಸೂಚಿಸ್ತದೆ. ಇಲ್ಲಿ ಇದು ಏನಿ ಶ್ರೇಣಿಗತವಾಗಿರುವಂಥ ವರ್ಣ ವ್ಯವಸ್ಥೆಯನ್ನು ಸೂಚಿಸ್ತದೆ. ಬ್ರಾಹ್ಮಣರು ಪರಿಶುದ್ಧರು, ಪವಿತ್ರರು ಅಂತ ಹೇಳಿದರೆ, ಇನ್ನುಳಿದ ವರ್ಣದವರು ಅವರಿಗಿಂತ ಸ್ವಲ್ಪ ಕೆಳಮಟ್ಟದಲ್ಲಿ ಕಾಣುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಹಿಯರ್ ದ ಏನ್ಸಿಯಂಟ್ ವರ್ಣ ಸಿಸ್ಟಮ್ represents hierarchical system. If the Brahmins are superior and remaining varnas are inferior, because the nature of work, their position, we found there is a hierarchical system, and every varna has its own nature, character to work on the basis of their nature. We found tamasa guna among Brahmins, rajashika character among Kshatriya, sattva character on Vaishya, and seva character among Shudras. These qualities, nature always help to work as per decided by the society. Next, ವರ್ಣ ವ್ಯವಸ್ಥೆಯನ್ನು ಪ್ರಭಾವಿಸುವಂಥ ಅಂಶಗಳು ಯಾವುವು ಅಂತ. ವರ್ಣ ವ್ಯವಸ್ಥೆಯನ್ನು ಪ್ರಭಾವಿಸುವಂಥ ಅಂಶಗಳಲ್ಲಿ ಒಂದು ನಾಮಕರಣ. ಇಲ್ಲಿ ನಾವು ಇಡುವಂಥ ಹೆಸರು ಆಯಾ ವರ್ಣವನ್ನು ಪ್ರತಿನಿಧಿಸ್ತದೆ. ಬ್ರಾಹ್ಮಣ ಸಮಾಜದಲ್ಲಿ ಇಡುವಂಥ ಹೆಸರುಗಳು, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರಲ್ಲಿರುವಂಥ ಹೆಸರುಗಳು ಆ ವರ್ಣವನ್ನು ಪ್ರತಿಬಿಂಬಿಸ್ತವ ಅಥವಾ ಪ್ರಭಾವಿಸ್ತವ. ಎರಡನೇದು ಜೀವನ ಸಂಗಾತಿಯ ಆಯ್ಕೆ ಮತ್ತು ವಿವಾಹ. ಪ್ರತಿಯೊಂದು ವರ್ಣವು ತನ್ನ ಸಮೂಹದ ಒಳಗಡೆನೆ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಒಂದು ವರ್ಣ ಇನ್ನೊಂದು ವರ್ಣದವರ ಜೊತೆಗೆ ವೈವಾಹಿಕ ಸಂಬಂಧವನ್ನು ಬೆಳೆಸದೇ ಇರುವುದು. ಇಲ್ಲಿ ಬಾಳ ಸಂಗಾತಿಯ ಆಯ್ಕೆ ಮತ್ತು ವಿವಾಹವಾಗುವಂಥದ್ದು ಆ ವರ್ಣದ ಒಳಗಡೆನೆ ಅನ್ನುವಂಥ ಒಂದು ನಿಯಮ ನಿರ್ಬಂಧನೆ ಈ ವರ್ಣ ವ್ಯವಸ್ಥೆಯನ್ನು ಪ್ರಭಾವಿಸುವಂಥದ್ದು. ಅಥವಾ ಆಯಾ ಸಮೂಹಗಳು ತಮ್ಮ ವೃತ್ತಿಯ ಒಳಗಡೆನೆ, ತಮ್ಮ ಸಮೂಹದ ಒಳಗಡೆನೆ ವಿವಾಹ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿದ್ದೇ ಈ ಬೇರೆ ಬೇರೆ ವರ್ಣಗಳು ಪರಿಚಯಿಸಲಿಕ್ಕೆ ಕಾರಣ ಆಗಿರುವಂಥದ್ದು. ಆಮೇಲೆ ಆಯಾ ವೃತ್ತಿಯನ್ನು
ಮಾಡುವಂಥವರು ತಮ್ಮದೇ ಆಗಿರುವಂಥ ಒಂದು ನಿರ್ದಿಷ್ಟ ವಾಸಸ್ಥಳವನ್ನು ರೂಪಿಸಿಕೊಂಡು ನೆಲೆ ನಿಂತಿದ್ದು ಸಮಾಜದಲ್ಲಿ ಅಥವಾ ಸಮುದಾಯದಲ್ಲಿ ವಿಭಾಗಗಳನ್ನಾಗಿ ಬೇರ್ಪಡಿಸಿದ್ದನ್ನು ನಾವು ಕಾಣ್ತೀವಿ. ನೆಲೆಸಿರುವಂಥ ಒಂದು ವಾಸಸ್ಥಳವು ಕೂಡ ಈ ವರ್ಣಗಳು ಬೆಳೆದು ಬರಲಿಕ್ಕೆ ಪೂರಕ ಆಗಿರುವಂಥದ್ದು. ಆಮೇಲೆ ಉದ್ಯೋಗ ಮತ್ತು ಆದಾಯ. ಪ್ರತಿಯೊಂದು ವರ್ಣದವರು ಅವರದೇ ಆಗಿರುವಂಥ ಒಂದು ಉದ್ಯೋಗವನ್ನು, ಉದ್ಯೋಗಕ್ಕೆ ತಕ್ಕ ಆದಾಯವನ್ನು, ಸಮಾಜದಲ್ಲಿ ಯಾವ ಉದ್ಯೋಗ ಅಥವಾ ವೃತ್ತಿ ಶ್ರೇಷ್ಠ ಅಂತ ಅನಿಸಿಕೊಂಡಿರ್ತದೆ ಅದನ್ನು, ಆ ವೃತ್ತಿಯನ್ನು ನಿರ್ವಹಿಸುವಂಥವರ ಒಂದು ವರ್ಗ, ಅವರ ಆದಾಯ ಇನ್ನುಳಿದ ವರ್ಗದವರ ಆದಾಯಕ್ಕಿಂತ ಭಿನ್ನವಾಗಿರುವಂಥದ್ದು. ಈಗ ಪೂಜೆ, ಅಧ್ಯಯನ ಮಾಡುವಂಥದ್ದು, ಬೋಧಿಸುವಂಥದ್ದು ಒಂದು ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ಉನ್ನತ ವೃತ್ತಿ. ಅದಕ್ಕೆ ತಕ್ಕ ಗೌರವ, ಆದಾಯಗಳೇ ಬೇರೆ. ಹಾಗೆ ಇನ್ನುಳಿದ ವರ್ಗಗಳು, ಅದು ಕ್ಷತ್ರಿಯ ಇರ್ಬೋದು, ವೈಶ್ಯ ಇರ್ಬೋದು, ಶೂದ್ರ ಇರ್ಬೋದು. ಉದ್ಯೋಗ, ಅದರದೇ ಆಗಿರುವಂಥ ಒಂದು ಉದ್ಯೋಗ ತಕ್ಕ ಪ್ರತಿಫಲ ಅಥವಾ ಆದಾಯವನ್ನು ಹೊಂದಿರುವಂಥದ್ದು. ಇನ್ನೊಂದು ಸಂಸ್ಕಾರ. ನಾವು ಪಡೆದುಕೊಂಡು ಬಂದಿರುವಂಥ ಸಂಸ್ಕಾರಗಳು, ಆಚರಣೆಗಳು ನಾವು ಯಾವ ವರ್ಣಕ್ಕೆ ಸಂಬಂಧಪಟ್ಟಿದ್ದೀವಿ ಅನ್ನುವಂಥದ್ದು ಪ್ರತಿನಿಧಿಸ್ತದೆ. ಒಂದು ವಿಶಿಷ್ಟ, ಶುದ್ಧ, ಪರಿಶುದ್ಧವಾಗಿರುವಂಥ ಸಂಸ್ಕಾರಗಳನ್ನು ನಿರ್ವಹಿಸುವಂಥದ್ದು. ಆಮೇಲೆ ಆ ಸಂಸ್ಕಾರಗಳಲ್ಲಿನೇ ಕೆಲವೊಂದು ವೈವಿಧ್ಯತೆ ಇರುವಂಥದ್ದು. ಇವು ಬೇರೆ ಬೇರೆ ವರ್ಗಗಳನ್ನು ಪ್ರತಿನಿಧಿಸ್ತದೆ. ಜನನದಿಂದ ಹಿಡಿದು ಮರಣದವರೆಗೆ ಏರ್ಪಡುವಂಥ ಸಂಸ್ಕಾರಗಳು ಒಂದೊಂದು ವರ್ಣದಲ್ಲಿ, ಒಂದೊಂದು ಸಮೂಹದಲ್ಲಿ ವ್ಯತ್ಯಾಸವಾಗಿರ್ತದೆ. ಈ ಸಂಸ್ಕಾರಗಳ ಆಚರಣೆಯ ವಿವಿಧತೆ, ವೈವಿಧ್ಯತೆ ವರ್ಣ ವ್ಯವಸ್ಥೆಯನ್ನು ಪ್ರಭಾವಿಸ್ತದೆ. ಆಮೇಲೆ ಸಂಪತ್ತನ್ನು ಸಂಗ್ರಹಿಸುವುದು. ತಮ್ಮ ವೃತ್ತಿ, ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಂಪತ್ತನ್ನು ಸಂಗ್ರಹಿಸುವಂಥದ್ದು ಒಂದು ಪ್ರತ್ಯೇಕ ವರ್ಗ ಅಥವಾ ವರ್ಣವನ್ನು ಬೆಳೆದು ಬರಲಿಕ್ಕೆ ಪೂರಕ ಆಗಿರುವಂಥದ್ದು. ಸಂಪತ್ತನ್ನು ಸಂಗ್ರಹಿಸುವ ಮೂಲ ಯಾವುದು ಸಮಾಜದಲ್ಲಿ ಇತ್ತು ಅನ್ನೋದರ ಆಧಾರದ ಮೇಲೆ ವರ್ಣ ವ್ಯವಸ್ಥೆ ಪ್ರಭಾವಿಸಲ್ಪಡ್ತದೆ. ಆಮೇಲೆ ಅಲ್ಲಿ ಏರ್ಪಡುವಂಥ ಅಪರಾಧಗಳು ಮತ್ತು ನ್ಯಾಯ ನಿರ್ಣಯಗಳು. ಯಾರಿಂದ ತಪ್ಪುಗಳು ಕಡಿಮೆ ಏರ್ಪಡ್ತವ ಅಥವಾ ಅಪರಾಧಗಳೇ ಏರ್ಪಡುವುದಿಲ್ಲವೋ ಅದೊಂದು ವರ್ಣ ಅಥವಾ ವರ್ಗ. ಯಾವ ಸಮುದಾಯದಲ್ಲಿ ನಿರಂತರವಾಗಿ ಅಪರಾಧಗಳು, ತಪ್ಪುಗಳು ಏರ್ಪಡ್ತವ ಅದು ಇನ್ನೊಂದು ವರ್ಣ ಅಥವಾ ವರ್ಗ. ಇಲ್ಲಿ ಒಂದು ನ್ಯಾಯವನ್ನು ನೀಡಿದರೆ ಇನ್ನೊಂದು ನ್ಯಾಯಕ್ಕೆ ಒಳಪಡ್ತದೆ. ತಪ್ಪು ಮಾಡದೇ ಇರುವಂಥವರು ನ್ಯಾಯ ನಿರ್ಣಯಕರಾದರೆ, ತಪ್ಪು ಮಾಡುವಂಥವರು ನ್ಯಾಯಕ್ಕೆ ಒಳಪಡುವಂಥವರು. ಇಲ್ಲಿ ಈ ಅಪರಾಧಗಳು ಮತ್ತು ನ್ಯಾಯ ನಿರ್ಣಯ ಎನ್ನುವಂಥದ್ದು ಒಂದು ವರ್ಣ ವ್ಯವಸ್ಥೆಯನ್ನು ಪ್ರಭಾವಿಸುವ ಅಂಶವಾಗಿದೆ. Some factors affect the Varna system. The first one is name nature. What we put a name, it suggests our Varna, because every Varna has its own particular names. That name always indicate we belongs to which Varna. And another one is the selection of a life mate and marriage. Every Varna select their life mate only in their own Varna or group. When we start to select our life mate or when we start to marry in our own group, it became a separate class or Varna. That is called endogamy form of marriage. ಒಳಬಾಂಧವ್ಯ ವಿವಾಹ ಅಂತ ಕರಿತೀವಿ. So the selection of life mate and marriage also affect the introduction of Varna system.
and the habitation, their settlement. When a group of people started to settle in a separate place with their own lifestyle, it also affects the introduction of Varna system and the nature of profession and income. In a society, it introduced different type of professions, occupations, and all occupations provided to the nature of man's character and strength. So here, when those who are teaching, those who are learning, involved in learning, teaching, and yajna yagadi, they are became Brahmins. Their income is always high. So here, the other varnas also had their own professions and income. And the samskara is also another one factor which helps to introduction of varna system. The samskara or rituals, practices, some are superior and some are inferior, and there are different type of rituals. In Brahmins, the rituals or samskaras are always pure. From birth to end of life, there are different type of samskaras, rituals. If the group manage their own separate samskaras or rituals, they became an varna. And the collection of wealth. Here, the based on occupation, income, some groups collect more wealth and they became rich and superior, and some class or groups they can't get any income and collection of wealth, they became inferior, they become separate varna. And in which group there are many victims or crimes committed by the members of the particular group, it is always inferior. And in which group there is no any crime, they became judge or in the place of justification. Especially we know the Nicene period, if the Brahmins are always in the position of justification and remaining varnas are always in the victims of crime. So these all factors affect the introduction of varna system. So next class we are discussing another one concept. Thank you.